ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಲಂಗ ಬ್ಲೌಸ್ದು ಲಾಂಗ್ ಬ್ಲೌಸು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದು ಬ್ಯಾಕ್ಸ್ ಬಂದ್ಬಿಟ್ಟು ಓಪನ್ ಇರುತ್ತೆ. ಆಲ್ರೆಡಿ ನಾನು ಬಾರ್ಡರ್ ಇರೋದ್ರಿಂದ ಅದು ಸಪ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಡಿಸೈನ್ ಹೇಗಿರುತ್ತೆ ಹಾಗೆ ಕಟ್ ಮಾಡಿಕೊಂಡು ಈಗ ಇನ್ನೋಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಮೇಲ್ಗಡೆ ಇನ್ನೋಟ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನೋಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಸ್ಟಿಚ್ಚಿಂಗು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಮತ್ತು ಒಂದೊಂದು ಡಿಸೈನ್ಗೆ ಆ ಥರ ಇನ್ನೋಟ್ ಮಾಡೋಕ್ಕಾಗೋದಿಲ್ಲ. ಒಂದೊಂದು ಬ್ಲೌಸ್ಗೆ ಆಲ್ರೆಡಿ ಈ ರೀತಿ ಇನ್ನೋಟ್ ಮಾಡ್ಕೋಬೋದು. ಈ ರೀತಿ ಇನ್ನೋಟ್ ಮಾಡಿಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಸ್ಟಿಚಿಂಗ್ ಆದಮೇಲೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡು ಸೈಡ್ಗೆ ಇಟ್ಕೋಬೇಕು. ಮತ್ತು ಇನ್ನೊಂದು ಕಡೆ ಪೀಸನ್ನು ಅದೇ ರೀತಿಯೇ ಇವಾಗ ಇದನ್ನ ಹೇಗೆ ಮೇಲ್ಗಡೆ ಫಸ್ಟು ನೆಕ್ನ ಇನ್ನೌಟ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ವಲ್ಲ ಅದೇ ರೀತಿ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಇವಾಗ ನೋಡಿ ಆ ಕಡೆ ಈ ಕಡೆ ಒಂದು ಗುಂಡು ಪಿನ್ ಹಾಕ್ಕೊಂಡು ಬೇಕಂದರೆ ಸುತ್ತ ಸ್ಟಿಚಿಂಗ್ ಹಾಕೋಬೇಕು. ಯಾಕಂದರೆ ಇದು ಬಾರ್ಡರ್ ಸೀರೆ ಆಗೋದ್ರಿಂದ ಏನೂ ಇಲ್ಲ. ತೆಳು ಬಟ್ಟೆ ಆದರೆ ಸ್ವಲ್ಪ ಪಿನ್ಗಳು ಹಾಕ್ಕೊಂಡೆ ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಲೂಸ್ ಬಂದುಬಿಡುತ್ತೆ, ಲೂಸ್ ಆಗಿರುತ್ತೆ. ಇದಾದರೆ ಬಾರ್ಡರ್ ಸೀರೆ ಆಗಿರೋದ್ರಿಂದ ಅಷ್ಟು ಇದಾಗಿರಲ್ಲ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕೋಬೇಕು. ನಾನು ಹೇಳ್ದಂಗೆ ಒಂದು ಕಡೆ ಪೀಸನ್ನ ಆದಮೇಲೆ ಇನ್ನೊಂದು ಕಡೆ ಇದನ್ನು ಹೀಗೆ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಎರಡನ್ನೂ ರೆಡಿ ಆದಮೇಲೆ ಮತ್ತೆ ಇದಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡಬೇಕಾಗತ್ತೆ. ಅಂದರೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿನ ಈ ರೀತಿ ರೆಡಿ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಹೇಳ್ದಂಗೆ ಅದಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಒಂದು ಕಡೆ ಡಬಲ್ ಪಟ್ಟಿ ಇಟ್ಟರೆ ಒಂದು ಕಡೆ ಸಿಂಗಲ್ ಪಟ್ಟಿ ಬಂದೇ ಬರುತ್ತೆ. ಯಾಕೆಂದರೆ ಓಪನ್ ಇರೋದ್ರಿಂದ ಒಂದು ಕಡೆ ಉಕ್ಸು ಒಂದು ಕಡೆ ಐ ಮಾಡ್ಕೊಳ್ಳೇಬೇಕು. ಒಂದೊಂದು ಮಿಷಿನಲ್ಲೇ ಮಾಡ್ಬೋದು. ಹಳ್ಳಿ ಕಡೆ ಎಲ್ಲ ಮಿಷಿನಲ್ಲಿ ಮಾಡಿದ್ರು ಮಾಡಿಕೊಡಿ ಅಂತಾರೆ. ಆದರೆ ಸಿಟಿ ಕಡೆ ಎಲ್ಲ ಮಿಷಿನಲ್ಲೇ ಐ ಮಾಡಿದ್ರೆ ಒಪ್ಪೋದಿಲ್ಲ. ಹಾಗಾಗಿ ನಿಮ್ಮ ಕಡೆ ಹೇಗೆ ಆಗುತ್ತೆ ಆ ರೀತಿ ಮಾಡ್ಕೋಬೋದು. ಐ ಮಾಡಿಬಿಟ್ರೆ ಐ ಮಾಡೋ ಕೆಲಸ ಇರಲ್ಲ, ಉಕ್ಸ್ ಒಂದು ಹಾಕ್ಕೋಬೋದು. ಈ ರೀತಿ ಇದರಲ್ಲಿ ನಾನು ಐ ಏನು ಮಾಡಿಲ್ಲ, ಅದು ಬೇಕಾದ್ರೆ ಮಾಡಿದಾಗ ತೋರಿಸ್ತೀನಿ ಮಿಷಿನಲ್ಲಿ ಐ ಮಾಡಿದಾಗ. ಇವಾಗ ಈ ರೀತಿ ಮಾಡಿಕೊಂಡು ಇವಾಗ ಇದಕ್ಕೆ ಡಬಲ್ ಪಟ್ಟಿ ಕೊಡ್ತಾಯಿದ್ದೀನಿ. ಒಳಗಡೆಗೆ ಸ್ಟಿಚ್ ಮಾಡೋದು ಸಿಂಗಲ್ ಪಟ್ಟಿ, ಮೇಲ್ಗಡೆ ಸ್ಟಿಚ್ ಮಾಡೋದು ಡಬಲ್ ಪಟ್ಟಿ. ಅದು ನೆನ್ಪಿಟ್ಕೊಳ್ಳಿ. ಒಳಗಡೆಗೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಅದೇನಾಗುತ್ತೆ ಒಳಗಡೆಗೆ ಹೋಗುತ್ತೆ, ಅದು ಉಕ್ಸ್ ಪಟ್ಟಿ. ಉಕ್ಸ್ ಹಾಕ್ತೀವಲ್ಲ ಅದ್ರ ಪಟ್ಟಿ ಒಳಗಡೆಗೆ ಫೋಲ್ಡ್ ಮಾಡಲಿಬೇಕು. ಐ ಪಟ್ಟಿನ ಮೇಲೆ ಬರೋ ಥರ ಸ್ಟಿಚ್ ಮಾಡ್ತೀವಲ್ಲ ಅದೇನಾಗುತ್ತೆ ಮೇಲೆ ಐ ಬರುತ್ತೆ ಅದ್ರ ಮೇಲೆ, ಹಂಗಾಗಿ ಅದು ಐ ಪಟ್ಟಿ. ಇದು ಬಂದ್ಬಿಟ್ಟು ಐ ಪಟ್ಟಿ. ಮೇಲ್ಗಡೆ ಸ್ಟಿಚ್ ಮಾಡಿಬಿಟ್ಟು ಮೇಲ್ಗಡೆ ಐ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಅದು ಏನಿರುತ್ತೆ ಮಾರ್ಕ್ ಮೇಲೆ ನಾವೇನು ಫೋಲ್ಡಿಂಗ್ ಮಾಡಿರ್ತೀವಿ ಅದ್ರ ಮೇಲೇ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಾದಮೇಲೆ ಅದ್ರ ಮೇಲೆ ಐ ಮಾಡ್ಕೋಬೇಕು ಮಾರ್ಕ್ ಮಾಡಿಬಿಟ್ಟು. ನಮಗೆ ಇದು ಲಾಂಗ್ ಬ್ಲೌಸ್ ಆಗಿರೋದ್ರಿಂದ ನೋಡಿಕೊಂಡು ಐಗಳನ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಲಾಂಗ್ ಬ್ಲೌಸ್ನ ಇದು ಬಂದ್ಬಿಟ್ಟು ಹಿಂದೆ ಪೀಸ್ ಎರಡನ್ನೂ ರೆಡಿ ಮಾಡ್ಕೋಬೇಕು. ಹಿಂದೆದಾದಮೇಲೆ ಮುಂದೆದು ಅದೇ ರೀತಿಯೇ ನೆಕ್ ನಾವು ಯಾವ ರೀತಿ ಸ್ಟಿಚ್ ಮಾಡಿರ್ತೀವಿ ಕಟ್ಟಿಂಗ್ ಮಾಡಿರ್ತೀವಲ್ಲ ಆ ರೀತಿಯೇ ನೆಕ್ಕನ್ನ ಸ್ಟಿಚಿಂಗ್ ಮಾಡಿ ಇನ್ನೋಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಈ ರೀತಿ ರೆಡಿ ಆಯಿತು. ಇವಾಗ ಇದಕ್ಕೆ ಆಲ್ರೆಡಿ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಮುಂದೆ ಪೀಸು. ಆ ಪೀಸನ್ನ ಈ ರೀತಿ ಇಟ್ಕೊಂಡು ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಸೀದಾ ಸ್ಟಿಚ್ ಮಾಡಿಕೊಂಡು ತುದಿಗೆ ಹಾಕೋಬೇಕು. ಆಮೇಲೆ ಮತ್ತೆ ಉಲ್ಟಾ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಮತ್ತೆ ನಾವು ಸ್ಟಿಚ್ ಓರ್ಲಾಕ್ ಆಗಲಿ ಆ ಥರ ಏನೂ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಂಗಾಗಿ ನೀಟಾಗಿರುತ್ತೆ. ಮತ್ತು ಇಲ್ಲ ಚಿಕ್ಕದಾಗಿರೋದ್ರಿಂದ ಪೀಸು ಮತ್ತು ಓರ್ಲಾಕ್ ಮಾಡೋ ಅದು ಇದು ಅಂತ ಒಂಥರ ಬೇಜಾರಾಗುತ್ತೆ. ಆ ಕಡೆನೂ ಸ್ಟಿಚ್ ಮಾಡಿಬಿಟ್ಟಿರ್ತೀವಿ, ಈ ಕಡೆನೂ ಸ್ಟಿಚ್ ಮಾಡಿಬಿಟ್ಟಿರ್ತೀವಿ. ಹಂಗಾಗಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಓರ್ಲಾಕ್ ಮಾಡೋ ಅವಶ್ಯಕತೆನೇ ಇರೋಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಜಾಯಿಂಟ್ ಮಾಡಬೇಕು. ನಾನು ಸ್ಲೀವ್ ಅಟ್ಯಾಚ್ ಮಾಡೋದು ವೀಡಿಯೋ ಮಾಡಿಲ್ಲ, ಮರ್ತುಬಿಟ್ಟಿದ್ದೀನಿ. ಅದು ನೆಕ್ಸ್ಟ್ ಯಾವುದಾದ್ರೂ ಅಟ್ಯಾಚ್ ಮಾಡಿದಾಗ ನಾನು ತೋರಿಸ್ತೀನಿ ಅದು ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತ. ಇವಾಗ ಈ ರೀತಿ ನೋಡಿ ರೆಡಿ ಆಯಿತು. ಈ ರೀತಿ ರೆಡಿ ಮಾಡಿಕೊಂಡು ಆಮೇಲೆ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ.